ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಘಾಟಿ ಸುಬ್ರಹ್ಮಣ್ಯಕ್ಕೆ ಬಂದಿದ್ದೀನಿ. ಯಾಕಪ್ಪ ಅಂತ ಹೇಳಿದರೆ, ಇಲ್ಲಿ ಮುಂದಿನ ತಿಂಗಳು 10ನೇ ತಾರೀಕಿಂದ 18ರವರೆಗೂ ಭಾರಿ ದನಗಳ ಜಾತ್ರೆ ನಡೆಯುತ್ತೆ. ಇದಕ್ಕೆ ಮೊದಲು 16ರಿಂದ 22ರವರೆಗೂ ಅಂತ ಅನೌನ್ಸ್ ಆಗಿತ್ತು. ಬ್ಯಾನರು ಕೂಡ ಬಂದಿತ್ತು. ಆ ಒಂದು ಮಾಹಿತಿಯನ್ನು ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಕೂಡ ಮಾಡಿದ್ದೆ. ಹಾಗಾಗಿ ರೈತಾಪಿ ವರ್ಗಗಳಿಗೆ ತಪ್ಪು ಮಾಹಿತಿ ಹೋಗಬಾರ್ದು ಅಂತೇಳಿ ಇವತ್ತು ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ಮುಂದಿನ ತಿಂಗಳು 10ನೇ ತಾರೀಕಿಂದ 18ನೇ ತಾರೀಕುವರೆಗೂ ಈ ಒಂದು ಭಾರಿ ದನಗಳ ಜಾತ್ರೆ ನಡೆಯುತ್ತೆ. ಎಲ್ಲ ರೈತರು ಕೂಡ ಭಾಗವಹಿಸಿ ಈ ಒಂದು ಜಾತ್ರೆಯನ್ನು ಯಶಸ್ವಿ ಮಾಡಿಕೊಡ್ಬೇಕಾಗಿ ಕೋರ್ತೀನಿ. ಹಾಗೂ ಈ ಒಂದು ಜಾತ್ರೆಯಲ್ಲಿ ಜಾನುವಾರುಗಳಿಗೆ ಉಚಿತವಾಗಿ ಮೇವು ಸಹ ನಮ್ಮ ಅಂಬರೀಷ್ ಅಣ್ಣವ್ರು ಕೊಡ್ತಾ ಇದ್ದಾರೆ. ಕಳೆದ ಬಾರಿನೂ ಕೊಟ್ಟಿದ್ದರು. ಮುಂದಿನ ದಿನಗಳಲ್ಲಿ ಅವರು ಕೂಡ ಹೆಚ್ಚಾಗಿ ಕೊಡ್ತಾ ಅವ್ರು ಇನ್ನೂ ಹೆಚ್ಚಾಗಿ ಬೆಳೀಲಿ ಅಂತ ಪ್ರಾಧಿಕಾರದಿಂದ ಪ್ರಸಾದ ವಿನಿಯೋಗ ಇದೆ. 10 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೂ ಇದನ್ನು ಕೂಡ ಜನಗಳು ಬಳಸ್ಕೊಬೇಕು. ಎಲ್ಲಿ ಇಲ್ದಿದ್ದು ಈ ಜಾತ್ರೆಯಲ್ಲಿ ಇದು ಶುರುವಾಗಿದೆ. ಇದನ್ನು ಬಳಸ್ಕೊಬೇಕು ರೈತರು. ಮತ್ತು ಸಂತೋಷವಾಗಿದ್ದು 3 ದಿವಸನೋ 4 ದಿವಸನೋ 5 ದಿವಸನೋ ಇಲ್ಲಿ ಸಂತೋಷವಾಗಿದ್ದು ದೇವ್ರ ಕೃಪೆಗೆ ಪಾತ್ರರಾಗಬೇಕು ಅಂತ ನಾವು ಕೇಳ್ಕೊತೀವಿ. ಸುಮ್ಮನೆ ಓಕೆ, ಒಳ್ಳೆಯದು. ಹಾಗಂತೇಳಿ ಮುಂದಿನ ತಿಂಗಳು 10ರಿಂದ 18ವರೆಗೂ ನಡೆಯುತ್ತೆ. ಅದ್ದೂರಿಯಾಗಿ ನಡೆಯುತ್ತೆ ಈ ವರ್ಷ. ಎಲ್ಲ ರೈತಾಪಿ ವರ್ಗಗಳು ಹೆಚ್ಚು ಜಾನುವಾರುಗಳನ್ನು ಪಡ್ಕೊಂಬಂದು ಇಲ್ಲಿ ಮಾರೋದಾಗಲಿ ಕೊಳ್ಳೋದಾಗಲಿ ಮಾಡಬಹುದು. ಧನ್ಯವಾದಗಳು. ಒಳ್ಳೆಯದಾಗಲಿ. ಮೇಲಾಗಿ ಸ್ನೇಹಿತರೆ, ನಮಸ್ಕಾರ. ನಮಸ್ಕಾರ ಸ್ವಾಮಿ. ಯಾವಾಗ ಬಂದ್ರಿ ಸರ್? ನಮಸ್ಕಾರ ಸರ್. ನಮಸ್ತೆ ಸರ್. ಯಾವಾಗ ಬಂದ್ರಿ ಸರ್? 5 ನಿಮಿಷ ಆಯಿತು ಬಂದು. ಹೌದು ಸರ್. ನಿಮ್ಮನ್ನು ಕಾಯ್ತಾ ಇದ್ರಿ. ನೀವು ಫೋನ್ ಮಾಡಿದ್ರಿ. ಹೌದು ಸರ್. ಬರಬೇಕು ದಯಮಾಡಿ. ಹೌದು ಸರ್. ಘಾಟಿ ಸುಬ್ರಹ್ಮಣ್ಯ ಜಾತ್ರೆ ಶುರುವಾಗಿದೆ ಹೌದು ಸ್ವಾಮಿ ಅಂತೇಳಿ ಒಂದು ಮಾಹಿತಿ ಕೊಡಬೇಕು ಅಂತೇಳಿ ನನ್ನನ್ನು ಬರಳಿದ್ರಿ. ಹೌದು ಸರ್. ಹಾಗಾಗಿ ನಾನು ಇವತ್ತು ನಿಮ್ಮನ್ನು ಯಾಕೆ ಕರೆಸ್ಕೊಂಡಿದ್ದೀನಿ ಅಂದರೆ, ಎಲ್ಲ ನಾವು ಘಾಟಿ ಜಾತ್ರೆ ತಯಾರಿ ಮಾಡ್ಕೋತಾ ಇದ್ದೀವಿ. ನೋಡಿ, ಸ್ಥಳಾವಕಾಶಗಳು ಎಲ್ಲ ಮಾಡೋರು ಮಾಡ್ತಾ ಇದ್ದಾರೆ, ಮಾಡಿ ಹೋಗಿರೋರು ಇದ್ದಾರೆ. ಆಮೇಲೆ ಮೊನ್ನೆ ಯಾವುದೋ ಕೆಲವು ಮಾಹಿತಿಗಳ ಪ್ರಕಾರ 16ರಿಂದ 22ವರೆಗೂ ಅಂತ ಹೇಳ್ಬಿಟ್ಟು ಅದು ತಪ್ಪಾಗಿ ಜನಗಳಿಗೆ ಇದಾಗಿ ಮಿನಿಸ್ಟ್ರುಗಳ ಕಡೆಯಿಂದ ಮತ್ತು ನಮ್ಮ ಪ್ರಾಧಿಕಾರದವರೆಲ್ಲನೂ ಸಮಯ ನೋಡಿಕೊಂಡು 10ನೇ ತಾರೀಕಿನಿಂದ 18ನೇ ತಾರೀಕುವರೆಗೂ ಜಾತ್ರೆ ಮಾಡೋದಕ್ಕೆ ಒಳ್ಳೆ ನಮಗೆ ಸವಲತ್ತು ಕೊಟ್ಟಿದ್ದಾರೆ. ರೈತಾಪಿಗಳು ಜಾತ್ರೆ ಕಟ್ಟಬೇಕು, ಬರಬೇಕು, ಒಳ್ಳೆ ಎತ್ತು ಕಟ್ಕೊಂಬರ್ಬೇಕು, ಯುವಕರು ಬರಬೇಕು. ನೋಡಿ, ಇದು ಪುಣ್ಯಕ್ಷೇತ್ರನೂ ಹೌದು ಸರ್, ಪುಣ್ಯಕ್ಷೇತ್ರನೂ ಹೌದು. ಇಲ್ಲಿಗೆ ಈ ರಾಜ್ಯದಲ್ಲೇ ಹೆಚ್ಚಾದ ಹಳ್ಳಿಕಾರ ದನಗಳು ಬರ್ತವೆ. ಇದರಲ್ಲಿ ಮಹಾರಾಜರು ಓಡಾಡಿರುವಂಥ ನೆಲ ಸರ್ ಇದು. ಇದಕ್ಕೆ ಇತಿಹಾಸ ಇದೆ. ಮೇಲಾಗಿ ಘಾಟಿ ಸುಬ್ರಹ್ಮಣ್ಯ ಇವತ್ತು ಲಗ್ನ ಆಗದಿರೋರಿಗೆ ಲಗ್ನ ಮಾಡೋವಂಥ ಒಂದು ಅವಕಾಶ ಕಲ್ಪಿಸ್ತಾರೆ ಭಗವಂತ. ಹೆಣ್ಮಕ್ಳಿರ್ಬೋದು, ಗಂಡು ಮಕ್ಕಳಿರ್ಬೋದು. ಆಮೇಲೆ ಇದು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗೋ ಬದಲು ಘಾಟಿ ಸುಬ್ರಹ್ಮಣ್ಯಕ್ಕೆ ಜನಸಂದಣಿ ಜಾಸ್ತಿ ಆಗಿಬಿಟ್ಟಿದೆ. ಇಲ್ಲಿ ಭಕ್ತಿ ಜಾಸ್ತಿ ಇದೆ. ಅದರಿಂದ ದಯಮಾಡಿ ನಮ್ಮ ರಾಜ್ಯದ ಜನಗಳು ಯಾವುದೇ ಮೂಲೆಯಲ್ಲಿದ್ದರೂ ಘಾಟಿ ಜಾತ್ರೆಗೆ ಬಂದು ಗೋವು ದರ್ಶನ ಮಾಡಬೇಕು ಅಂತಲೂ, ಮತ್ತು ಈ ಜಾತ್ರೆಗೆ ಹೆಚ್ಚಾದ ಜನ ಬಂದು ಸಹಕರಿಸ್ಬೇಕು ಅಂತಲೂ, ಮತ್ತು ಗೋವು ದರ್ಶನ ಮಾಡಿಕೊಂಡು ಪುಣ್ಯ ಲಭಿಸ್ಲಿ ಅಂತ ನಾನು ಸುಬ್ರಹ್ಮಣ್ಯ ಸ್ವಾಮಿ ಹತ್ರ ನಾನು ಬೇಡ್ಕೊಳ್ತೀನಿ ಸ್ವಾಮಿ. ಅಷ್ಟೇ ಅಲ್ಲದೆ ನೋಡಿ, ಇದು ನಮ್ಮ ಜಾಗ. ಇಲ್ಲಿ ಇದೇ ಜಾಗದಲ್ಲಿ ಊಟೋಪಚಾರಗಳು ನಡೀತವೆ. ಪ್ರಾಧಿಕಾರದವರು ನಮಗೂ ಇಲ್ಲೊಂದು ಜೊತೆ ಕಟ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟವ್ರೆ. ನಾವು ಇಲ್ಲಿದ್ದು 3 ದಿವಸ ಇದ್ದು ನಾವು ಹೋಗ್ತೀವಿ ಸ್ವಾಮಿ. ಜಯ ಹಳ್ಳಿಕಾರ್. ಒಳ್ಳೆಯದು. ನಮಸ್ಕಾರ. ನಮಸ್ತೆ ಸರ್.